ಒಬ್ಬೊಬ್ರದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಹೇಳೋದಾದ್ರೆ ಸರ್, ಈಗ ಐಶ್ವರ್ಯ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಐಶ್ವರ್ಯ ಬಗ್ಗೆ ಹೇಳೋದಾದ್ರೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್. ನನ್ಗೆ ಅವ್ರದ್ದೆಲ್ಲ ಎಲ್ಲ ಸ್ಟ್ರೆಂತ್. ಈ ಸೀಸನಲ್ಲಿ ನನ್ಗೆ ಯಾರ್ದು ವೀಕ್ನೆಸ್ ಅಂತ ಅನ್ಸೇ ಇಲ್ಲ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಏನಕ್ಕೆ ಅಲ್ಲಿ ವೀಕ್ನೆಸ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಂತಂದ್ರೆ ಅಲ್ಲಿ ವೀಕ್ನೆಸ್ ಬಗ್ಗೆ ನೀನು ಮಾತಾಡಲೇಬೇಕು. ಎಲ್ಲರೂ ನಿಂಗೆ ಅಪೋನೆಂಟ್ ಅಂತಾನೆ ಅಂದಾಗ ನೀನು ಅವ್ರ ವೀಕ್ನೆಸ್ ಮಾತಾಡಿ ನೀನು ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು. ಬಟ್ ಈ ಸೀಸನ್ ಎಲ್ಲರೂ ಅವ್ರವ್ರದೇ ಆದಂಥ ರೀತಿಯಲ್ಲಿ ಸ್ಟ್ರಾಂಗ್ ಇದ್ರು. ನೀವು ಹಂಗೆ ನೋಡೋದಾದ್ರೆ ಅವ್ನಿರೋ ಸೈಜಿಗೆ ಅವ್ನಿರೋದಕ್ಕೆ ನಾವು ಅವ್ನ ವೀಕ್ ಕಂಟೆಸ್ಟೆಂಟ್ ಅಂತ ಅನ್ಕೊಬೇಕು. ಈಸ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅಲ್ಲಿ ಮನೇಲಿ ಇದ್ದವರೆಲ್ಲ ಸ್ಟ್ರಾಂಗ್ ಆಗೇ ಇದ್ರು. ಅವ್ರವ್ರ ವಿಚಾರಗಳೆಲ್ಲ ಸ್ಟ್ರಾಂಗ್ ಆಗಿದ್ದು ಅವ್ರು ಏನೇನು ಸ್ಪೆಂಡ್ ಮಾಡಿದ್ರು ಡೇಸ್ಗಳು ಬಿಗ್ ಬಾಸ್ ಮನೆಯಲ್ಲಿ, ಅಲ್ಲಿವರೆಗೂ ಅವ್ರ ಜೀವ ತುಂಬೋಗಿದ್ದಾರೆ ಬಿಗ್ ಬಾಸ್ ಮನೆಗೆ. ನೀವು ಹಂಗೆ ಈ ವಿಷಯದಲ್ಲಿ ವೀಕ್ ಇದ್ದಾರೆ ಆ ಥರ ಚಾನ್ಸೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅನ್ಕೊಂಡಿದ್ರ ಹನುಮಂತ್ ಅವರು ಈವರೆಗೆ ಬಂದು ಕಪ್ ಗೆಲ್ತಾರೆ ಅಂತ ಹೇಳಿ, ಅಥವಾ ಸ್ಟಾರ್ಟಿಂಗ್ ಬಂದಾಗ ಅವ್ನ ಮುಗ್ಧತೆ ನೋಡಿ, ಆತನ ಶೈಲಿ ನೋಡಿ ಉತ್ತರ ಕರ್ನಾಟಕದವ್ರು ಈ ತರ ಇದ್ದ ಅಂತ ಹೇಳಿ ಅನ್ಕೊಂಡಿದ್ರ ಕಪ್ ಗೆಲ್ತಾರೆ ಅಂತ ಹೇಳಿ, ಅಥವಾ ಬೇರೆಯವರು ಕೂಡ ಮನೆಯಲ್ಲಿ? ಟು ಬಿ ಫ್ರಾಂಕ್ ನಾನು ನಿಮ್ಮ ಹತ್ರ ಹೇಳ್ತೀನಿ, ನಾನು ಯಾರನ್ನು ಇವ್ರು ಫೈನಲಿಸ್ಟ್ ಆಗ್ತಾರೆ ಇವ್ರು ಬರೋದೇ ಇಲ್ಲ ಆ ಥರದ್ದು ಯಾವ್ದು ಮೈಂಡ್ ಸೆಟ್ಗಳೇ ಇರಲಿಲ್ಲ. ಟು ಬಿ ಫ್ರಾಂಕ್ ಹೇಳ್ಬೇಕಂತಂದ್ರೆ ಏನೋ ಅಲ್ಲಿ ಕೇಳಿದಾಗ ನಮ್ದೊಂದಷ್ಟು ಒಪಿನಿಯನ್ಸ್ಗಳು ಅವ್ರು ಆಡೋ ರೀತಿ ನೋಡಿ ಇದನ್ನ ನೋಡಿ ನಾವು ಒಬ್ಬೊಬ್ರ ಹೆಸರು ಒಂದೊಂದ್ಸತಿ ತಗೋತಾ ಇದ್ವಿ. ಅದರ್ ದನ್ ದಟ್ ನೀವು ಯಾರ ಮೇಲೂ ಕಾಂಪಿಟೇಟ್ ಮಾಡೋಕ್ಕಾಗಲಿ, ಯಾರು ಯಾವ ಟೈಮಲ್ಲಿ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಾವು ಇವ್ರ ಹೆಸರು ಹೇಳ್ತೀವಿ ಅಂತಂದ್ರೆ ಎಲ್ಲರೂ ಅವ್ರವ್ರ ರೀತಿಲಿ ಸ್ಟ್ರಾಂಗ್ ಆಗಿದ್ರು. ಯಾರನ್ನ ಅಂತಾನೆ ಗೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸೀಸನ್ ಹಂಗಿತ್ತು. ಸೊ ಹನುಮಂತು ಬಗ್ಗೆನೂ ಹಂಗೆ ಇದ್ದಿದ್ದು. ಇವ್ನು ಬಂದಿದ್ದಾನೆ ಹೆಂಗ್ ಆಡ್ತಾರೆ ನೋಡೋಣ ಅನ್ನೋ ಥರನೇ ಇದ್ದಿದ್ದು. ಬಟ್ ಅವ್ನು ಎಲ್ಲಾದ್ರಲ್ಲೂ ಪ್ರೂವ್ ಮಾಡ್ಕೊತಾ ಹೋದ. ಸೊ ಅವ್ನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅವ್ನ ಕ್ಯಾರೆಕ್ಟರ್ ಮೇಲೆ. ಸೊ ದಟ್ಸ್ ವೈ ಈ ಒನ್. ಮೋಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಸಿಂಪಲ್ ಗರ್ಲ್. ನೀವೇನ್ ಹೇಳ್ತಿರೋ ಆ ಥರ ಅಷ್ಟೇ. ನೀವು ಕೋಪದಲ್ಲಿ ಮಾತಾಡಿದ್ರೆ ಅವರು ಕೋಪದಲ್ಲಿ ಮಾತಾಡ್ತಾರೆ, ನೀವು ಆರಾಮಾಗಿ ಮಾತಾಡ್ಸಿದ್ರೆ ಅವರು ಆರಾಮಾಗಿ ಮಾತಾಡ್ತಾರೆ. ಉಗ್ರ ಮಂಜು ಅವ್ರ ಬಗ್ಗೆ? ಈಸ್ ಲೈಕ್ ಟೆರರ್ ಅಣ್ಣ. ಎಲ್ಲ ವಿಷಯಗಳಲ್ಲೂ ಟೆರರ್. ಧರ್ಮ ಕೀರ್ತಿ ಅವ್ರ ಹೆಸರು ತಕ್ಕನಾಗಿದ್ದಾರೆ. ಧರ್ಮಣ್ಣ ಧರ್ಮವಾಗಿ ತಾಳ್ಮೆಯಿಂದ ತುಂಬಾ ಸ್ವೀಟ್ ಆಗಿ ಎಲ್ಲರ ಹತ್ರನು ಆರಾಮಾಗಿದ್ರು ಅವರು. ಅನುಷಾ ರೈ ಶೀಸ್ ಎ ಹೀರೋಯಿನ್. ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ತುಂಬಾ ನಡೀತಾ ಇದೆ ಅಂತ ಹೇಳಿ ಅದು ಕೂಡ ಹೊರಗಡೆ ತುಂಬಾ ಚರ್ಚೆ ಆಗ್ತದೆ. ಅದೇ ನಿಮಗೆ ನೋಡ್ಬೇಕಾದ್ರೆ ಈಗ ಸೈಲೆಂಟ್ ಆಗಿ ನಾನು ಯಾವ್ದಾರ ಒಂದು ಹುಡುಗಿ ಪಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ರೆ ನಿಮ್ಗೆ ದೂರದಿಂದ ಏನ್ ಅನ್ಸುತ್ತೆ, ಅವ್ನು ಲೋವೇ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಅವ್ನು ಆರಾಮಾಗಿ ಮಾತಾಡ್ಕೊಂಡಿರೋ ರೀತಿನೂ ಆಗಿರ್ಬೋದಲ್ವಾ. ಅಲ್ಲಿ ಮನೆ ಒಳಗೆ ಹೋಗ್ತಿದ್ದಂಗೆ ಜೆಂಡರ್ ಫೀಲಿಂಗ್ಸ್ ಬರಲ್ಲ ನಿಮ್ಗೆ. ಯಾರು ನಿಮ್ ಮಾತು ಕೇಳ್ತಾರೆ ಅನ್ನೋದು ಬರುತ್ತೆ. ಅಪಾರ್ಟ್ ಫ್ರಮ್ ದ ಗೇಮ್ ನ ಬಿಟ್ಬಿಟ್ಟು ಇನ್ಯಾರೋ ನಮ್ಗೆ ಊಟ ಕೊಡ್ತಾರೆ ಇಲ್ಲ ಒಳ್ಳೇದನ್ನ ಬಯಸ್ತಾ ಇದಾರೆ ಅಂತಂದ್ರೆ ಅದು ಅವ್ರು ಆಗಿರ್ತಾರೆ ಅಷ್ಟೇನೆ. ಬಿಟ್ರೆ ಅದಕ್ಕೆ ಒಂದ್ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಿರ್ತಾರೆ. ನೀವು ಲವ್ ಗಿವ್ ಅಂತೆಲ್ಲ ಕನ್ಸಿಡರ್ ಮಾಡಕ್ಕಾಗಲ್ಲ. ಅದು ಕೆಲವೊಂದಿಷ್ಟು ಆಗಿದೆ ಅಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ ಲವ್ ಆಗಿ ಹೊರಗಡೆ ಅದೇ ಕಂಟಿನ್ಯೂ ಆದದ್ದು ಇದೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್, ಹಾಗಾಗಿ ಚರ್ಚೆ ಆಗುತ್ತೆ. ಹೊರಗಡೆ ಆದ್ರೆ ಅದೇ ಸತ್ಯ, ಒಳಗಡೆ ಆಗೋದೆಲ್ಲ ಅದು ಆಟಕ್ಕೆ ಏನೇನ್ ಬೇಕು ಅವ್ರ ಹೆಂಗೆ ಆರ್ಗ್ಯಾನಿಕ್ ಆಗಿದೆ. ಒಬ್ರ ಜೊತೆ ಮಾತಾಡ್ಬೇಕು ಅನಿಸ್ತಿದೆ, ಅದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಏನೆ. ಅಂಡ್ ಆಚೆನೂ ಬಂದು ಅದೇ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಿದ್ದಾರೆ ಅಂತಂದ್ರೆ ಅಪಾರ್ಟ್ ಫ್ರಮ್ ದ ಗೇಮ್ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ. ಸೊ ಒಳಗಡೆ ಏನಾಗುತ್ತೆ ಅದನ್ನ ಯಾವ್ದು ಜಡ್ಜ್ ಮಾಡಕ್ಕಾಗಲ್ಲ. ಗೌತಮಿ ಅವ್ರ ಬಗ್ಗೆ? ಶಿ ಈಸ್ ಲೈಕ್ ಪಾಸಿಟಿವ್, ಕೊನೆ ತನಕನೂ ಪಾಸಿಟಿವ್ ಆಗಿದ್ರು. ಆ್ಯಂಡ್ ಅವ್ರ ಸ್ಮೈಲ್ ಎಲ್ಲೂ ಬಿಟ್ಕೊಡ್ಲಿಲ್ಲ. ಅಳು ಬಂದ್ರು ನಗು ಬಂದ್ರು ಏನೇ ಫ್ರಸ್ಟ್ರೇಟ್ ಆದ್ರು ಅವ್ರು ಯಾವತ್ತೂ ಸ್ಮೈಲ್ ಬಿಟ್ಟವರಲ್ಲ. ಶಿ ಇಸ್ ಪಾಸಿಟಿವ್ ಸ್ಮೈಲ್ಗಳು ಅವರು. ಹನುಮಂತನ್ ದೋಸ್ತ ಧನ್ರಾಜ್ ಅವರು ಅವನೊಂಥರ ಮುದ್ದು ಮನ್ಸಿನ ಪೆದ್ದು ಹುಡುಗ. ನನಗೆ ಯಾವಾಗ್ಲೂ ಒಂದು ತಿಳಿ ಹಾಳೆ ತರ ಅನ್ನಿಸ್ತಾನೆ. ಸೊ ಈಸ್ ಸೋ ಗುಡ್. ಎಲ್ಲಾರ ಬಗ್ಗೆನೂ ಒಳ್ಳೇದ್ ಬಯಸ್ಕೊಂಡು ಅಪ್ಪಟ ದೇವ್ರ ಭಕ್ತ. ಗೋಲ್ಡ್ ಸುರೇಶ್ ಅವರು? ಗೋಲ್ಡ್ ಸುರೇಶ್ ನಮ್ಮ ಅಣ್ಣ ಜಾಣ, ಒಂದೊಂದ್ ಕಡೆ ಪೆದ್ದ. ಶೋಭಾ ಶೆಟ್ಟಿ ಅವರು ಅಚಾನಕ್ಕಾಗಿ ಹೊರಗಡೆ ಬರ್ಬೇಕಾಯ್ತು, ಅವ್ರ ಬಗ್ಗೆ? ಅವರು ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ಇದ್ದಿದ್ದ ರೀತಿ ಆಗಿರ್ಬೋದು. ಅವ್ರಿಗೆ ಪ್ಲಸ್ ಏನು ಅಂತಂದ್ರೆ ತೆಲುಗು ಬಿಗ್ ಬಾಸ್ ಅವರಿಗೆ ತುಂಬಾ ಪರಿಚಿತ ಇದ್ರು. 99 days ಅಲ್ಲಿ ಆಲ್ರೆಡಿ ಸ್ಪೆಂಡ್ ಮಾಡಿ ಬಂದಂಥವ್ರು. ಈ ಕನ್ನಡ ಬಿಗ್ ಬಾಸ್ ಈಸಿ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ಮಧ್ಯದಲ್ಲಿ ಬಿಟ್ಟು ಬರ್ಬೇಕಾಯ್ತು. ಅದರ್ವೈಸ್ ಶಿ ಇಸ್ ಗುಡ್. ಇದ್ದಿದ್ರೆ ಇಂಪ್ಯಾಕ್ಟ್ ಮಾಡಿರೋ ಅವ್ರ ಮನೆಗೆ. ಬಿಗ್ ಬಾಸ್ ಮನೆಯಲ್ಲಿ ಯಾವ್ದು ನಿಮ್ಗೆ ಮಿಸ್ ಮಾಡ್ಕೊಳ್ತೀರಾ, ಅಥವಾ ಊಟ ಆಗ್ಲಿ ಆ ಒಂದು ಬಿಗ್ ಬಾಸ್ ಮನೆ ಆಗ್ಲಿ ಯಾವ್ದನ್ನ ಮಿಸ್ ಮಾಡ್ಕೊಳ್ತೀರಾ ಅಂತ? ಊಟ ಎಲ್ಲ ನಮಗೆ ಕಾಮನ್ ಆಗೇ ಇರ್ತಾ ಇತ್ತು ಮನೆಯಲ್ಲೂ, ನಾವು ಹಂಗೆ ತಿನ್ನೋದು ಕೂಡ. ಅದನ್ನ ಬಿಟ್ರೆ ನನಗೆ ಸರ್ಪ್ರೈಸಿಂಗ್ ಅನ್ಸಿದ್ದು, ನನಗೆ ಮಿಸ್ ಮಾಡ್ಕೋತೀನಿ ಅಂತ ಅನ್ಸಿದ್ದು ಬಿಗ್ ಬಾಸ್ ವಾಯ್ಸು. ತುಂಬಾ ಮಿಸ್ ಮಾಡ್ಕೊಂತೀವಿ ಬಿಗ್ ಬಾಸ್ ವಾಯ್ಸ್. ಹನುಮಂತ್ ಅವರು ಕೂಡ ಹೇಳಿದಾರಲ್ಲ ಅವತ್ತು, ಬಿಗ್ ಬಾಸ್ ವಾಯ್ಸ್ ನಂಗೆ ಕೇಳಿಸ್ಬೇಕು, ಮೇಲಿದ್ದಾರೆ ಅವ್ರು ನೋಡ್ಬೇಕು ಅಂತ ಹೇಳಿ. ಇಲ್ಲ, ಬಿಗ್ ಬಾಸ್ ವಾಯ್ಸ್ ನಾವು ತುಂಬಾ ಮಿಸ್ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮನ್ನ ಕಂಡೀಷನ್ ಗಿಡಕ್ಕೆ ನಮ್ಮ ಕೋಪನ ಕಂಟ್ರೋಲ್ ಮಾಡಕ್ ಇದ್ದಿದ್ದೇ ಒಂದು ವಾಯ್ಸು, ಅದು ಬಿಗ್ ಬಾಸ್ ವಾಯ್ಸು. ಬಿಗ್ ಬಾಸ್ ವಾಯ್ಸ್ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ.